ವೆಯ್ಟ್ ಕಮ್ಮಿ ಇಂಪಾರ್ಟೆಂಟ್, ಆರೋಗ್ಯ ಇರಲಿ ದೇವರು. ಒಂದ್ ನಿಮಿಷ ತಾಯಾರು ಬರ್ತಾರೆ, ಮಕ್ಕಳು ಸುಮ್ಕಿರ ತಾಯಾರು ಸುಮ್ಕಿರಲ್ಲ, ಏನ್ ಮಾಡೋದು? ಅಣ್ಣ ನಿಂಗೆಲ್ಲಿ ತಂಗಿ ಅಣ್ಣನ ಮೈ ಮೇಲೆ ಕಂದ ಬೀಳಂಗಿಲ್ಲಿ ಮಗಳ ಆಯ್ತಾ, ಎಷ್ಟು ಕಟ್ ಮಾಡಿ ಬಂದಾರ ತಗೋ ಮಗಳ, ಅಲ್ಲಿ ಎಲ್ಲಿ ಇರ್ತಿ ಅಲ್ಲಿ ಅಲ್ಲಿ ಇಟ್ಕೊತಾನೆ. ಆಗ್ಬೋದಾ? ಹುಷಾರು ಮಗು, ಊಟ ಮಾಡ್ರಪ್ಪ, ಪ್ರಸಾದ ಐತೆ ಅಲ್ಲಿ ಅಲ್ಲಿ ಹೋಗ್ಸಿದ್ವು ಹೋಗಂತ. ಆಗ್ಬೋದಾ? ಚಿಕನಂಗಾಗುತ್ತೆ ಅಂತಕ್ಕಂಥ ಈ ನಿಂಬೆಹಣ್ಣು ನೋಡುತ್ತೀರಿ ನೀವು, ಒಂದು ಕಾಲು ಭಾಗ ನಿಂಬೆಹಣ್ಣು ತೊಗೊಳ್ಳಿ, ಒಂದು ಕಾಲು ಚಮಚ ಕಮ್ಮಿ ಅಡುಗೆ ಸೋಡಾ ತಗೊಳ್ಳಿ, ಕಮ್ಮಿ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಬಿಸಿನೀರು ತೊಗೊಳ್ಳಿ, ಬಿಸಿನೀರು ದಯವಿಟ್ಟು ಕುಡೀರಿ. ಎಲ್ಲಾಕೇನು ಕುಡಿತೀರಿ? ಗ್ಯಾಸ್ಟ್ರಿಕ್ ಇರಲ್ಲ ತಿಂಗಿ, ಅರ್ಥ ಮಾಡ್ಕೊಂಡು ನೋಡಿ ಹೇಳ್ರಿ. ಆಮೇಲೆ ಹೆಚ್ಚಾಗಿ ಬೆಲ್ಲದ ಪಾನಕ ಯಾರು ಕುಡಿತೀರಿ? ಶುಗರ್ ಅಲ್ಲರಪ್ಪ, ಬೆಲ್ಲದ ಪಾನಕ ಯಾರು ಕುಡಿತೀರಿ ಅವ್ರು ತೆಳ್ಳು ಬಟ್ಟೆ ಐ ಕುಡಿಸು, ಮಜ್ಜಿಗೆ ಕುಡಿಸು, ಐ ಸಾಕು. ಮೊಸರನ್ನ ಬೆಲ್ಲ ಬಾಳೆ ತಿನ್ನಿಸಿ ಮತ್ತೆ ಹಿಂಗಾಗಲ್ಲ. ಯಾಕಂದ ಸ್ವಲ್ಪ ಫ್ಯಾನಿಂದ ಸ್ವಲ್ಪ ದೂರ ಮಲ್ಕೊ, ಊಟಕ್ಕೆ ಸಾಕು, ಏನು ಬೇಡ. ಹುಷಾರಾಗಿದೆಯಾ ಅಂದ್ರೆ ನಿಂಗೆ ಇದು ಮುಖಂಡ್ರ ಈಗ ಬೇಳೆ ಎಲ್ಲ ಅನ್ಕೊಂಡು ಏನೋ ಅನ್ನ ತಗೊಂಡು ನಿಮಗೆ ನಮ್ಮ ದೇವಸ್ಥಾನ ಕಡೆಯಿಂದ ಏನೋ ಒಂದು ಅನ್ನ ಬೇಳೆ ಯಾರ ಕಷ್ಟಪಟ್ಟು ಬೆಳೆದಿದ್ದಾರೆ. ಹೌದಾ? ನೀವು ಬೆಳಿತೀರಾ? ಏ ಆಶೀರ್ವಾದ ಮಾಡಂಗ ನನಗೆ ಖಾಲಿ ಮುಖ ಮನೆ ಕೊಡ್ತೀನಿ. ಯಾರಿಗೆ ನೋಡಿ ತುಂಬಾ ದಪ್ಪ ಇದ್ದೀನಿ ಅಂದ್ರೆ ತುಂಬಾ ಊದ್ಕೊಂಡು ಆಯ್ತಾ? ಇತ್ತನಕ ಬಂತ ಯಾರ್ದಾರ ಮೇಕಪ್ ಅವ್ರು ನಾನ್ ಜವಾಬ್ದಾರಲ್ಲ. ಉಳ್ಳುಕಿರೋರು ಯಾರ ಇದ್ರೆ ಅವ್ರ ಗಂಡುಗಳು ಎತ್ಕೋಬೇಕು ಅವ್ರನ್ನ. ಬೇಡ ತಂಗಿ ಅಲ್ವ ಒಟ್ಟರಿ ತನಗೆ ಬರುತ್ತೆ ತಂಗಿ. ಅಣ್ಣ ಅಂದ್ರೆ ಅಲ್ಲಿ ಬಂದ್ಬಿಡುತ್ತೆ ತಂಗಿ ಹುಡುಕೊಂಡು ಹೇಳ್ಬಾರ್ದು. ಅದನ್ನ ಮುಗಿದ ಖುಷಿಗೊಳ್ತಾನೆ. ಈಗ ಸುಮ್ಕಿರಿ ಮಕ್ಕಳು ನೋಡ್ಕೊಂಡಿರ್ತಾಳೆ, ಅದು ನಾವು ಅದನ್ನ ಹೇಳಿ ಅವ್ರನ್ನ ಇದು ಮಾಡಬಾರ್ದು. ಆಯ್ತಾ? ಅಣ್ಣ ಇದೀನ ತಂಗಿ. ಹಾಂ, ಗೌರಿಬದ್ನೂರಿಗೆ ಸಿನಿಮಾ ಥಿಯೇಟ್ರ್ ಸೇವ್ ಮಾಡಕ್ಕೆ ಹೋಗ್ತಾ ಇದ್ದೆ ನಾನು. ಅವಾಗ ಡ್ರೈವರ್ ಆಗಿದ್ದೆ. ಬಡಿ ತಂಗಿ, ನೀನು ಓದಿ, ನೀನು ಇಬ್ಬರು ಮಕ್ಕಳನ್ನ ಓದ್ಸಮ್ಮ ಚೆನ್ನಾಗಿ, ಬೇಡ. ನಿನಗೆ ಸಣ್ಣ ಪುಟ್ಟ ಸಹಾಯ ಇದ್ರೆ ಅಣ್ಣಿದ್ದಾನೆ, ಅದು ಪಬ್ಲಿಕಲ್ಲಿ ಮಾಡಲ್ಲ. ನಿಮ್ಗೆ ಗೊತ್ತಿರುತ್ತೆ ಪಬ್ಲಿಕ್ ಮಕ್ಕಳು ಯಾರು ಇದು ಮಾಡಿದ್ದಾನೆ ತಂಗಿ ಇಲ್ಲದ್ಲು ರಾಮ್ ಕಡೆ. ಆ ತಂಗಿ ಅದು ಎಲ್ಲರೂ ಮಧ್ಯರ ಅಂಗಡಿಗಿರ ಕಾಲ ಕಂಡಾಗ ಯಾರು ಬಡವರಿದ್ದಾರೆ ಕೊಡೋದಕ್ಕಾಗಲ್ಲ ಅಂಥವ್ರಿಗೆ ತಗೊಂಬೋದ ಅಣ್ಣ ಅಂತೀವಿ. ಯಾರಿಗೆ ಕೊಡ್ತೀನಿ ಗೊತ್ತಪ್ಪ? ಈಗ ನಾನೇ ಉದಾಹರಣೆ, ನನಗೆ 100 ರೂಪಾಯಿ ದುಡ್ಡು ಕಮ್ಮಿ ಇತ್ತು, ಡಾಕ್ಟ್ರ್ ಮಗು ನೋಡಿಲ್ಲ. ಇಲ್ಲ ನನಗೆ ಹೆಚ್ಚು ಕಡಿಮೆ 17-18 ವರ್ಷ ಮಗಳು ಕುಡಿಲ್ಲ ಸಲ್ವಾ? ಆಕೆನು ಹೇಳು ಬೇಡವಾ? ಹಂಗೆ ಹೇಳು. ಬದುಕಲ್ಲ ಅಂತಂದು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಹೋಗಿದ್ದೀವಿ, ಅವ್ರು ಬದುಕಲ್ಲ ಅಂತ ಹೇಳಿದ್ರು. ತಾಯಾರನ್ನ ಶ್ವಾಸಕೋಶ ಪೂರ್ತಿ ಬ್ಲಾಕ್ ಆಗಿದೆ, ಬದುಕಲ್ಲ, ಬದುಕಿರೋ ದೈವ ಇಚ್ಛೆ ಅಂದ್ರು. ನಾನು ಅದು ಕೇಳ ಅಂದು ಫೋಟೋ ದೇವ್ರದ್ದು, ಆ ಫೋಟೋ ಮುಟ್ಕೊಂಡು ದೇವ್ರದ್ರೆ ಕಣ್ಣೀರು ಹಾಕಿದೆ ಬೇಡಿಕೆ ಅಂದೆ. ನಮ್ಮ ಅವ್ವ ಇವತ್ತು ಬದುಕಿ ಬಂದಾರೆ, ಈಗ ಕರ್ಕೊಂಬರ್ನ ಅಂದೆ. ಆದರೂ ಜರ್ನಿ ಮಾಡಿಸ್ಬೇಡ ಬೇಡ ಅಂದ್ರೆ, ಹಂಗಾಗಿ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅವ್ರನ್ನ. ಹಂಗಾಗಿ ಇವತ್ತು ಬಂದು ದೇವ್ರ ಹತ್ರ ಎಣ್ಕೊಂಬ. ಯಾವ ಊರು ತಮ್ಮ? ನಮ್ಮ ದಾವಣಗೆರೆ ಜಿಲ್ಲೆ ನಾಗನೂರು ಅಂತ. ಇದು ಅಮ್ಮನ ಕೈ ಕೊಡು, ಅಮ್ಮ ನೀವು ಬೇಡ್ಕೊಂಡು ಅಮ್ಮಂತ ಇರುತ್ತೆ. ಅಮ್ಮ ಒಂದು ಅಂತರ ಕಟ್ಟಿ ತೇರ್ ತಗೊಡು ಸಾಕು. ಅಮ್ಮ ಯಾವತ್ತು ಹುಷಾರಾದ ಅವತ್ತು ಕರ್ಕೊಂಬ. ನನ್ನ ತಮ್ಮ ಸರಿ ಹಿಂಗಂದು ಅಮ್ಮ ಅನುಕೂಲ ನೋಡ್ತೀಯ.